ಸಿಲಿಂಡರ್ ಕೊರತೆ ರಾಜ್ಯದಲ್ಲಿ ಎದ್ದು ಕಾಡ್ತಾ ಇದ್ದು ಬೆಂಗಳೂರಿನಲ್ಲಿ ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದಂತಹ ಸ್ಥಿತಿ. ಹಲವು ಹೋಟೆಲ್ಗಳು ಈಗಾಗಲೇ ಸ್ಥಗಿತವಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿಸುವವರೇ ಇಲ್ಲ ಅಂತ ಹೇಳಲಾಗ್ತಿದೆ. ತರಕಾರಿಗಳನ್ನ ಖರೀದಿಸುವುದಕ್ಕೆ ಹೋಟೆಲ್ ಮಾಲೀಕರು ಹಿಂದೇಟನ ಹಾಕ್ತಿದ್ದಾರೆ. ಕಳೆದ 2-3 ದಿನದಿಂದ ತರಕಾರಿ ವ್ಯಾಪಾರದಲ್ಲಿ ತೀವ್ರ ಕುಸಿತ ಉಂಟಾಗಿದೆ. ಈ ಹಿಂದೆ ಪ್ರತಿದಿನ 5,000 ತರಕಾರಿ ವ್ಯಾಪಾರಗಳಾಗ್ತಾ ಇತ್ತು. ಆದ್ರೀಗ ಕೇವಲ 500ರಿಂದ 1,000 ರೂಪಾಯಿ ವ್ಯಾಪಾರ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೋಟೆಲ್ ಮಾಲೀಕರು ಕೂಡ ಬರ್ತಿಲ್ಲ ಅಂತ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಸಿಲಿಂಡರ್ನ ಅಭಾವ ಯಾವ ಮಟ್ಟಕ್ಕೆ ಕಾಡ್ತಾ ಇದೆ ಅಂತಂದ್ರೆ ಹೋಟೆಲ್ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಿದ್ದಾರೆ. ಹಾಗಾಗಿ ತರಕಾರಿ ಕೊಂಡ್ಕೊಳ್ಳೋರು ಕೂಡ ಇಲ್ಲದಂತಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಈಗ ಹಸುವಿನಿಂದ ಬಳಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೆಆರ್ ಮಾರ್ಕೆಟ್ನ ಸಿಚುಯೇಷನ್. ತರಕಾರಿ ಖರೀದಿ ಮಾಡೋದಕ್ಕೆ ಹೋಟೆಲ್ನವರು ಆ ಕಡೆ ಮುಖ ಮಾಡ್ತಿಲ್ಲ. ನಮ್ಮ ಹೊಟ್ಟೆ ಪಾಡೇನು ಅಂತ ಆತಂಕಕ್ಕೀಡಾಗಿದ್ದಾರೆ. ಫುಟ್ಪಾತಲ್ಲಿ ಮಾಡೋದು ಸರ್ ಕಬಾಬ್ ಇಲ್ಲಿ ಅದೆಲ್ಲ ಸ್ಟಾಪ್ ಮಾಡಾಯ್ತು ಇವಾಗ. ಇಲ್ಲಿ ಬರೋವರು ಕಾಯ್ಬೇಕು ಅಷ್ಟೇ. ಇಲ್ಲಿ ದಿನ ಎಷ್ಟು ತಗೊಂಡು ಹೋಗ್ತಿದ್ರಿ ಇಲ್ಲಿಂದ ಅಂತ? ಇವಾಗ ಎಲ್ಲ 200-300 ರೂಪಾಯಿ ಕೊತ್ತಂಬರಿಗೆ ತೊಗೊಂಡೋದ ಏನು ಇಲ್ವಲ್ಲ. ಇವಾಗ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಎಷ್ಟು ದಿನ ಆಯ್ತು ಸರ್ ಹೋಟ್ಲು ಕ್ಲೋಸ್ ಮಾಡಿ? ಒಂದು 3 ದಿನ ಆಯ್ತು. ಇಲ್ಲಿ ಕಬಾಬ್ ಗಾಡಿಲಿ ಮಾಡೋದು. ಇಲ್ಲಿ ತೆಳ್ಳ ಗಾಡಿಯಲ್ಲಿ ಮಾಡೋದು. ಇಲ್ಲಿ ಬೆಂಗಳೂರಿನ ಎದುರುಗಡೆ. ಕಷ್ಟ ಆಗ್ತಿದೆಯಾ ಸರ್? ಕಷ್ಟ ಮಾಮೂಲಿ ಕಷ್ಟ ಮುಂದೆ ಬರುತ್ತಲ್ವಾ. ನೋಡಿ ಇವಾಗ ಇಷ್ಟು ತೊಗೊಂಡಾಯ್ತಿದೆ. 50 ರೂಪಾಯಿ 100 ರೂಪಾಯಿ ತೊಗೊಂಡೋದಲ್ಲಿ 20 ರೂಪಾಯಿ ತೊಗೊಂಡೋದಾಯ್ತು ಇವಾಗ. ಅಲ್ಲಿ ವಾರಕ್ಕೆ ಒಂದು ಸಿಲಿಂಡ್ರು. ನಮ್ಮ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಆದಂಗೆ ಅದು ಹೆಂಗೋ ಹೇಳಕ್ಕಾಗಲ್ವಲ್ಲ. ಏನೇನು ಮಾಡ್ತಿದ್ರಿ ಅಂಗಡಿಯಲ್ಲಿ? ಫಿಶ್. ವಾಣಿಜ್ಯ ಸಿಲಿಂಡರ್ ಅಭಾವ ಎದ್ದು ಕಾಡ್ತಾ ಇದ್ದು ಹೋಟೆಲ್ಗಳಿಂದ ವಸೂಲಿ ಮಾಡಲಾಗ್ತಾ ಇದೆ ಎನ್ನುವಂತ ಆರೋಪ. ಗ್ಯಾಸ್ ಚಾರ್ಜ್ ವಿಧಿಸ್ತಾ ಇರುವಂತಹ ಬೆಂಗಳೂರಿನ ಕೆಲ ಹೋಟೆಲ್ಗಳು ಈಗ 30 ರೂಪಾಯಿಯನ್ನು ಬಿಲ್ ಮಾಡ್ತಿದ್ದಾರಂತೆ. ಮಿಸ್ಟರ್ ಆಂಧ್ರ ಮಿಲ್ಸ್ ಹೋಟೆಲ್ನಲ್ಲಿ 30 ರೂಪಾಯಿ ಬಿಲ್ ಜೊತೆಯಲ್ಲಿ ಸೇರಿಸಿದ್ದಾರೆ. ದೊಡ್ಡಾನೆಕುಂದಿಯಲ್ಲಿರುವಂತಹ ನಾನ್ ವೆಜ್ ಹೋಟೆಲ್ನಿಂದ ಈ ರೀತಿಯಾಗಿ ವಸೂಲಿ ಮಾಡಲಾಗ್ತಾ ಇದೆ. ಬಿಲ್ ಜೊತೆಗೆ ಗ್ಯಾಸ್ ಚಾರ್ಜ್ ಕೂಡ ಹಾಕ್ತಿದ್ದಾರೆ ಹೋಟೆಲ್ನವರು. ಬೇರೆ ಬೇರೆ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ ಚಾರ್ಜ್ ವಸೂಲಿ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು ಮಿಸ್ಟರ್ ಆಂಧ್ರ ಮಿಲ್ಸ್ನಲ್ಲಿ ಈ ಬಿಲ್ ಜೊತೆಗೆ ಗ್ಯಾಸ್ ಬಿಲ್ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು ಕಡೆ 30 ರೂಪಾಯಿ ಮಾಡ್ತಿದ್ದಾರೆ, ಒಂದು ಕಡೆ 15 ರೂಪಾಯಿ, ಒಂದು ಕಡೆ 10 ರೂಪಾಯಿ. ಹೀಗೆ ಪ್ರತಿ ಹೋಟೆಲ್ನಲ್ಲೂ ಕೂಡ ಗ್ರಾಹಕರಿಂದ ಈ ರೀತಿಯಾಗಿ ವಸೂಲಿ ಮಾಡಲಾಗ್ತಾ ಇದೆ. ಸಿಲಿಂಡರ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ 1,800 ರೂಪಾಯಿ ಕೊಡ್ತಾ ಇದ್ದಂಥವ್ರು 2,500 ಅಲ್ಲ, ಈಗ 4,500 ಏರಿಕೆ ಆಗಿದೆ. ಇನ್ನು ದಂಧೆ ಮೂಲಕವಾಗಿಯೂ ಕೂಡ ಸಿಲಿಂಡರ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಹೊಣೆಯನ್ನು ಕಂಪ್ಲೀಟ್ ಅಲ್ಲಿ ಬರುವಂಥ ಗ್ರಾಹಕರೇ ಭರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ಆದರೂ ಕೂಡ ಈ ರೀತಿಯಾಗಿ ಹೆಚ್ಚುವರಿಯಾಗಿ ಬಿಲ್ಲನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ. ಬೆಂಗಳೂರಿನ ಹಲವು ಹೋಟೆಲ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ನಮಗೆ ಸಿಲಿಂಡರ್ ಪೂರೈಕೆ ಯಾವಾಗ ಆಗುತ್ತೋ ಅಂದಿನಿಂದ ನಾವು ಮತ್ತೆ ಹೋಟೆಲ್ಗಳನ್ನು ಓಪನ್ ಮಾಡ್ತೇವೆ ಅಂತ ಬೋರ್ಡ್ ಹಾಕಿದ್ದಾರೆ ಹಲವು ಕಡೆಗಳಲ್ಲಿ. ಇನ್ನೂ ಕೆಲವು ಗ್ರಾಹಕರು ಈಗ ಸಿಲಿಂಡರ್ ಕೂಡ ಮನೆ ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗದೆ ಕೂಡ ಸಾಕಷ್ಟು ಜನ ಪರಿತಪಿಸಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ.